25 ದಿನ ಆಯಿತು ಸರ್ ನಾವು ಪ್ರೊಟೆಸ್ಟ್ ಮಾಡಿದ್ದು. ಸೊ 25ನೇ ದಿನ ನಾವು ಏನು ಫ್ರೀಡಮ್ ಪಾರ್ಕಿಗೆ ಬಂದಿದ್ವಿ. ಇಲ್ಲಿ ನಾವು ಒಂದೇ ಧಾರವಾಡ ಕ್ಯಾಂಪಸ್ ಅಲ್ಲದೆ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅಲ್ಲದೆ ಎಲ್ಲ 5 ಕೃಷಿ ವಿಶ್ವವಿದ್ಯಾಲಯಗಳು ಏನು ಕರ್ನಾಟಕದಲ್ಲಿದ್ದಾವೆ, ಎಲ್ಲರೂ ಸೇರಿ ಇಲ್ಲಿ ಪ್ರೊಟೆಸ್ಟಿಗೆ ಬಂದಿದ್ವಿ. ನಮ್ಮ ಮನವಿ 25ರಿಂದ 13ನೇ ತಾರೀಕಿಂದ ಶುರುವಾಗಿದ್ದು ಈ ಪ್ರೊಟೆಸ್ಟು. ಇವತ್ತು 25ನೇ ತಾರೀಕಿಗೆ ವಿಕೋಪಕ್ಕೆ ಏರೋ ಮಟ್ಟಕ್ಕೆ ಹೋಗಿತ್ತು ಇವತ್ತು. ಸೊ ಅದು ಹೋಗೋ ಮುಂಚೆ ಸರ್ಕಾರ ಎಚ್ಚೆತ್ತುಕೊಂಡು ತಾವು ಮಾಡಿದ ತಪ್ಪು ಅಂತ ತಿಳಿದು ಆ ತಪ್ಪನ್ನು ಈಗ ಎಕ್ಸಾಮ್ 8ನೇ ತಾರೀಕು 9ನೇ ತಾರೀಕು ಇದ್ದನ್ನು ಅದನ್ನು ಸದ್ಯದ ಮಟ್ಟಿಗೆ ನಿಲ್ಲಿಸಿ ಅಲ್ಲಾಗಿರೋ ಲೋಪದೋಷಗಳನ್ನ ತಿದ್ದುತ್ತೀವಿ. ತಿದ್ದದಾದಮೇಲೆ 15 ದಿನದೊಳಗಡೆ ಒಂದು ಕಮಿಟಿ ಮಾಡ್ತೀವಿ. ಇದಕ್ಕೆ ಲೋಪದೋಷಗಳನ್ನ ಏನಿದ್ದಾವೆ ಅದನ್ನು ತಿದ್ದುಬಿಟ್ಟು ಮತ್ತೆ ನಾವು ರೀನೋಟಿಫಿಕೇಷನ್ಸ್ ಮಾಡ್ತೀವಿ ಅಂತೇಳಿ ಖುದ್ದಾಗಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ರವರು ಬಂದು ಸ್ಟೇಜ್ ಮೇಲೆ ಅನೌನ್ಸ್ ಮಾಡಿದ್ದಾರೆ ಸರ್. ಅದರ ಜೊತೆಗೆ ನಮ್ಮ ಬೇಡಿಕೆ ಇನ್ನೂ ಕೆಲವೊಂದಿಷ್ಟು ಪ್ರೈವೇಟ್ ಕಾಲೇಜ್ಗಳನ್ನ ಸ್ಟಾಪ್ ಮಾಡಿರಿ, ಅಫಿಲಿಯೇಷನ್ಸ್ಗಳನ್ನ ಸ್ಟಾಪ್ ಮಾಡಿರಿ, ದೇಸಿ ಪ್ರೋಗ್ರಾಮನ್ನು ಸ್ಟಾಪ್ ಮಾಡಿರಿ ಅಂತಲೂ ಇದ್ದರು. ಎಲ್ಲ ಬೇಡಿಕೆಗಳನ್ನ ನಾವು ಕಮಿಟಿಯಲ್ಲಿ ಅದನ್ನ ಮನವರಿಕೆ ಮಾಡ್ಕೊತೀವಿ. ಅದ್ರ ಬಗ್ಗೆ ನಾವು ಕಮಿಟಿ ಫಾರ್ಮ್ ಮಾಡ್ತೀವಿ ಮತ್ತು ಅನಾಲಿಸಿಸ್ ಮಾಡಿ ಆಮೇಲೆ ಮುಂದಿನ ಕ್ರಮ ತೊಗೊತೀವಿ ಅಂತ ಹೇಳಿದ್ದಾರೆ ಸರ್. ಯಾವ ಭರವಸೆ ಕೊಟ್ಟಿದ್ದಾರೆ ಸರ್? ಖುದ್ದಾಗಿ ಅವರೇ ಹೇಳಿದ್ದು. ನಾನು ನನ್ನ ಸ್ನೇಹಿತರಿಗೆ ಹಾಡು ಹೇಳ್ತಿದ್ದೆ, ಗಂಧದ ಗುಡಿದು, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ವಿಚಾರಿಸಿ ಯೋಚಿಸಿದಾಗ ನಿಜವೂ ತಿಳಿದು ಅನ್ನೋ ಹಾಡನ್ನು ಹೇಳ್ತಿದ್ದೆ. ಇವತ್ತು ಖುದ್ದಾಗಿ DCM ಅವರೇ ಬಂದು ಹೋಮ್ ಮಿನಿಸ್ಟರ್ ಅವರೇ ಬಂದು ನಮ್ಮ ಖುದ್ದಾಗಿ ನೇರ ಮುಖಾಮುಖಿಯಾಗಿ ಹೇಳಿದ್ರು. ಅವರು ಅದನ್ನೇ ಎಲ್ಲ ವಿದ್ಯಾರ್ಥಿಗಳು ಕೇಳಿದ್ರು, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಕೊಡಿಲ್ಲ ಸರ್, ಯಾವ ರೀತಿ ನಮ್ಮೋದು ಅಂದರೆ ಐ ಆಮ್ ರಿಪ್ರೆಸೆಂಟಿಂಗ್ ದ ಗೌರ್ಮೆಂಟ್, ಐ ಆಮ್ ರಿಪ್ರೆಸೆಂಟಿಂಗ್ ದ CM. ಸೊ ನಾನು ಏನು ಹೇಳ್ತಿದ್ದೀನಿ ಅದು ನಿಮಗೆ ಖುದ್ದಾಗಿ ಬರುತ್ತೆ ಅಂತಲೇ ಹೇಳಿದ್ದಾರೆ ಸರ್. ಸರ್ ಬಂದಿಲ್ಲ ಅಂತಂದರೆ ಇಲ್ಲಿ ಏನು ವಿಕೋಪಕ್ಕೆ ಏರತ್ತೆ ಅಂದ್ಕೊಂಡು ಅವ್ರು ಬಂದಿದ್ರು, ಅದ್ರದ್ದು ವಿಕೋಪವನ್ನು ನಾವು ತೋರಿಸ್ತೀವಿ ಸರ್. ವಿಕೋಪನ ರಿಯಲ್ ಆಗಿ ಮನದಟ್ಟು ಮಾಡಿಸ್ತೀವಿ ಅವ್ರಿಗೆ, ವಿಕೋಪಕ್ಕೆ ಯಾವ ರೀತಿ ಹೋಗ್ಬೋದು ಅನ್ನೋದನ್ನು. ಸರ್ ನಂಬಿಕೆ ಇದೆ ಸರ್, ಯಾಕಂದರೆ ಖುದ್ದಾಗಿ ವಿದ್ಯಾರ್ಥಿಗಳನ್ನ CM ಅವರು ಭೇಟಿ ಮಾಡಿ ಇದ್ರ ಬಗ್ಗೆ ಕೇಳಿಸ್ಕೊಂಡು ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ ಭರವಸೆ ಕೊಟ್ಟಿದ್ರು ವಿದ್ಯಾರ್ಥಿಗಳಿಗೆ. ಆ ಭರವಸೆ ಈಗ ಸದ್ಯದ ಮಟ್ಟಿಗೆ ಈಡೇರ್ತಿದೆ ಅಂತ ಹೇಳಿ ನಮಗೆ ನಂಬಿಕೆ ಬರ್ತಿದೆ ಸರ್. ಬೇಡಿಕೆ ಅಂತಂದರೆ ಮುಂದಿನ ಬೇಡಿಕೆಗಳು ಆದಷ್ಟು ಪ್ರೈವೇಟ್ ಕಾಲೇಜುಗಳನ್ನ ಕಂಪಲ್ಸರಿ ಪ್ರೈವೇಟ್ ಕಾಲೇಜನ್ನ ಬಂದ್ ಮಾಡಬೇಕು. ಅಫಿಲಿಯೇಷನ್ಸ್ ಅಂತ ಹೇಳ್ತೀವಿ, ಯೂನಿವರ್ಸಿಟಿ ಅಂಡರ್ ಇನ್ನೂ ಕೆಲವೊಂದಿಷ್ಟು ಪ್ರೈವೇಟ್ ಕಾಲೇಜುಗಳನ್ನ ಕೊಡ್ತಾರೆ, ಅದನ್ನು ಕಂಪಲ್ಸರಿ ಬಂದ್ ಮಾಡಬೇಕು ಸರ್. ಯಾಕಂದರೆ ಈ ವರ್ಷ 14 ಪ್ರೈವೇಟ್ ಅಫಿಲಿಯೇಷನ್ಸ್ ಕಾಲೇಜ್ಗಳನ್ನ ಕೊಟ್ಟಿದ್ದಾರೆ. ಅಲ್ಲಿ ಸರಿಯಾದ ಏನೋ ಒಂದು ಲ್ಯಾಬ್ ಫೆಸಿಲಿಟಿ ಇರಲ್ಲ, ಅಲ್ಲಿ ಟೀಚಿಂಗ್ ಸ್ಟಾಫ್ ಇರಲ್ಲ, ಫೀಲ್ಡ್ ಇರಲ್ಲ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ. ಸುಮ್ಮನೆ ದುಡ್ಡಿರೋ ಕಾರಣಕ್ಕಾಗಿ ಮಂತ್ರಿಗಳು ಏನಿರ್ತಾರೆ ತಮ್ಮ ಹೆಸರಲ್ಲಿ ಒಂದು ಕಾಲೇಜ್ಗಳನ್ನ ಮಾಡ್ತಿದ್ದಾರೆ. ಅಲ್ಲಿ ನಿಜವಾಗಿ CET ಎಂಟ್ರಿ ಮಾಡಿ ಏನು CET ಎಂಟ್ರೆನ್ಸ್ ಎಕ್ಸಾಮ್ ಬರೆದ್ಬಿಟ್ಟು ಬರೋ ಹುಡುಗರಿಗೆ ತುಂಬ ಅನ್ಯಾಯ ಆಗ್ತಿದೆ. ಸೊ ಅಫಿಲಿಯೇಷನ್ಸ್ ಕೂಡ ಸ್ಟಾಪ್ ಮಾಡಬೇಕು. ಅದರ ಜೊತೆ ದೇಸಿ ಪ್ರೋಗ್ರಾಮ್ ಅಂತ ಇರುತ್ತೆ ಸರ್, ಕೇವಲ 48 ದಿನ ಕೋರ್ಸನ್ನು ಮಾಡಿಬಿಟ್ಟು ಒಬ್ಬ ವ್ಯಕ್ತಿ ಫರ್ಟಿಲೈಸರ್ ಶಾಪನ್ನು ಇಟ್ಕೊಳ್ಳೋಕ್ಕೆ ಅಲೌ ಕೊಟ್ಟಿದ್ದಾರೆ ಗೌರ್ಮೆಂಟ್ ಅವರ ಸ್ಕೀಮ್ ಅಂದಲ್ಲಿ. ಸೊ ಅದು ಯಾಕಂತಂದರೆ ಈ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಸ್ ಯಾಕೆ ಅಪೋಸ್ ಮಾಡ್ತಿದ್ದಾರೆ ಅಂತಂದರೆ, ನಾವು 4 ವರ್ಷ ಡಿಗ್ರಿ ಆದಮೇಲೆ 4 ವರ್ಷ ಡಿಗ್ರಿ ಇಟ್ಕೊಂಡು ನಮಗೆ ಆ ಫರ್ಟಿಲೈಸರ್ ಶಾಪ್ ಮಾಡೋಕ್ಕೆ ಲೈಸೆನ್ಸ್ ಕೊಡ್ತಾರೆ. ಅವ್ರು ಕೇವಲ 48 ಸೆಕ್ಷನ್ಸ್ 48 ಕ್ಲಾಸಸ್ ಕೇಳಿಬಿಟ್ಟು ಅವ್ರು ಕೊಟ್ಬಿಟ್ರೆ ಅದು ದುಡ್ಡು ಕೊಟ್ಬಿಟ್ಟು ಸರ್ಟಿಫಿಕೇಟ್ ತೊಗೊಳೋದಾಗಲಿ, ಆಮೇಲೆ ಅವರು ಮಿಸ್ಗೈಡ್ ಮಾಡಿದ್ರೆ ಅಂದರೆ ರೈತನ ಜೀವನ ಹಾಳಾಗಿ ಹೋಗುತ್ತೆ. ಅವ್ರು ಕರೆಕ್ಟಾಗಿ ಪ್ರಾಪರಾಗಿ ಅದ್ರ ಬಗ್ಗೆ ನಾಲೆಜ್ ಇರಲ್ಲ, ಏನೋ ದುಡ್ಡು ಕೊಟ್ಬಿಟ್ಟು ಸರ್ಟಿಫಿಕೇಟ್ ಮಾಡಿಸಿ ರೈತನಿಗೆ ಇನ್ನೊಂದೇನೋ ಹೇಳಿ ಅದಕ್ಕೆ ಹಾನಿಯಾಗಿ ರೈತರ ಆತ್ಮಹತ್ಯೆ ಏರೋದೇ ಇದೇ ಕಾರಣಕ್ಕಾಗಿ ನಮ್ಮ ಪ್ರೊಟೆಸ್ಟ್ ಮೇನು ಕನ್ಸರ್ನ್ ಇದ್ದಿದ್ದು ರೈತರು. ಈ ಕಲಿತಿರೋ ಹುಡುಗರು ರೈತರ ಮಕ್ಕಳೇ. ಸೊ ನಾವು ಕಲಿತಾದ್ಮೇಲೆ ನಾಳೆ ಆಫೀಸರ್ಗಳಾಗಿ ಅಡ್ರೆಸ್ ಮಾಡೋದು ರೈತರಿಗೆ. ಸೊ ನಮ್ಮ ಕನ್ಸರ್ನ್ ಮೇನ್ ಮೋಟಿವ್ ದೇಶದ ಬೆನ್ನೆಲುಬು ಅಂತಿರೋ ರೈತರ ಬಗ್ಗೆನೇ. ಸೊ ಅದರವರೆಗಾಗಿ ನಾವೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ವಿ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸುತ್ತೆ ಅಂತ ಹೇಳಿ ನಂಬಿಕೆ ಕೊಟ್ಟಿದ್ದಾರೆ ಸರ್. ರಾಜ್ಯ ಸರ್ಕಾರಕ್ಕೆ ಸದ್ಯದ ಮಟ್ಟಿಗೆ ನಮ್ಮ ಪ್ರೊಟೆಸ್ಟ್ ಇಲ್ಲಿ ಫ್ರೀಡಮ್ ಪಾರ್ಕಿಗೆ ಬಂದಾದ ಮೇಲೆ ನಮ್ಮ ವಿದ್ಯಾರ್ಥಿಗಳ ಮನವಿಗೆ, ವಿದ್ಯಾರ್ಥಿಗಳ ಏನು ಆ ಭುಗಿಲದ ಆಕ್ರೋಶವನ್ನು ನೋಡಿ ಖುದ್ದಾಗಿ ಹೋಮ್ ಮಿನಿಸ್ಟರ್ ಅವರು ಬಂದು ವಿದ್ಯಾರ್ಥಿಗಳನ್ನ ಖುದ್ದಾಗಿ ಭೇಟಿ ಮಾಡಿ ಮುಖಾಮುಖಿಯಾಗಿ ಸ್ಟೇಜ್ ಮೇಲೆ ಅನೌನ್ಸ್ಮೆಂಟ್ ಏನು ಮಾಡಿದ್ರು, ಅದು ವಿದ್ಯಾರ್ಥಿಗಳು ಒಂಚೂರು ಸರ್ಕಾರದ ಕಡೆ ನಂಬಿಕೆ ಬರೋ ಹಾಗೆ ಮೂಡಿಸ್ತು. ಸೊ ಇದೇ ನಂಬಿಕೆ ಸರ್ಕಾರ ಉಳಿಸ್ತು ಅಂತಂದರೆ ಸರ್ಕಾರ ಉಳಿಯುತ್ತೆ, ಇಲ್ಲಾಂದರೆ ಸರ್ಕಾರ ಉಳಿಯಲ್ಲ ಸರ್.